ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶಿವಮೊಗ್ಗ ಜಿಲ್ಲಾ ಸರ್ವೋದಯ ಮಂಡಳಿ ತುಂಬಾ ಸಕ್ರಿಯವಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಅಲ್ಲದೆ ವಿಶೇಷವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಸಮ್ಮೇಳನಗಳನ್ನು ಆಯೋಜಿಸಿ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಯುವಜನರಲ್ಲಿ ಬಿತ್ತುವ ಕೆಲಸವನ್ನ ಮಾಡುತ್ತಾ ಬಂದಿದೆ ಎಂದು ರಾಜ್ಯ ಸರ್ವೋದಯ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸುರೇಶ್ ತಿಳಿಸಿದರು. ಅವರು ವನಿತಾ ವಿದ್ಯಾಲಯದಲ್ಲಿ ಜಿಲ್ಲಾ ಸರ್ವೋದಯ ಮಂಡಳಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನ ಪ್ರೇರಣಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎಂಎನ್ ವೆಂಕಟೇಶ್ ಅವರು ನೀಡಿ ಬಾಲ್ಯದಲ್ಲಿ ತಾವು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು ಇಂದಿನ ಮಕ್ಕಳಲ್ಲಿ ಹೋಗಲಾಡಿಸಲು ಎಲ್ಲರೂ ಸಹಕರಿಸಬೇಕು ಎಂದರು. ಇನ್ನು ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವನಿತಾ ವಿದ್ಯಾಲಯದ 3 ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಉಷಾ ರಮೇಶ್ ಅವರು ನಗದು ಪ್ರೋತ್ಸಾಹ ಧನವನ್ನ ನೀಡೋದರ ಮೂಲಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಶಿಲ್ಪಕಲಾ ದೇವಾಲಯಕ್ಕೆ ದಾರಿ ಶ್ರೀನಿವಾಸಮೂರ್ತಿ ಉತ್ತಮ ಪುಸ್ತಕ ಚೆನ್ನಾಗಿ ಬಂದಿದೆ. ನಾನು ನೋಡ್ತಾ ಇದ್ದೆ ಸಿದ್ಧವಾದ್ರು ಅವರಿಂದ ಇನ್ನೊಂದಿಷ್ಟು ಹೆಚ್ಚು ಪುಸ್ತಕಗಳು ಬರಲಿ. ಎನ್ ಸುಂದರರಾಜ್ ಅವರು ಶಾಲೆ ವಿದ್ವಾಂಸ ಮಕ್ಕಳಿಗೆ ಪುಸ್ತಕ ಪಠ್ಯ ಬಹುಮಾನಗಳೆಲ್ಲ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎನ್ ಸುಂದರರಾಜ್ ಎಲ್ಲರೂ ಸೇರಿ ನಾವು ಸಹಕಾರ ಮಾಡೋಣ. ಕರ್ನಾಟಕ ಸರ್ವೋದಯ ಮಂಡಳಿ ಜಿಲ್ಲಾ ಮಂಡಳಿಯನ್ನು ಇದಕ್ಕೆ ಬೇಕಾದ ಎಲ್ಲ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ, ಸರ್ವೋದಯ ಬಂಧುಗಳೇ ಮತ್ತು ಮಕ್ಕಳೇ, ಪ್ರತಿಭಾ ಪುರಸ್ಕಾರ ಇದನ್ನು ನಡೀತಾ ಇದೆ. ಇದರಲ್ಲಿ ಭಾರತೀಯರು ಇದ್ದವರಿಗೆಲ್ಲವೇ ಪ್ರೋತ್ಸಾಹದ ಧನವನ್ನಾಗಿ ಕೊಡಲಿಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತು ಒಂದು ಪುಸ್ತಕದ ಬಿಡುಗಡೆ ಸಹ ನಡೀತಾ ಇದೆ. ಶಿಲ್ಪಕಲಾ ವೈಭವದ ಕುರಿತು ಒಂದು ಪ್ರವೇಶಕ್ಕೆ 15ನೇ ಆವೃತ್ತಿ ಅಂತ ಹೇಳಿ ನಮಗೆ ಇಷ್ಟು ಆಶ್ಚರ್ಯ ಆಯಿತು. ಪುಸ್ತಕವನ್ನು ಕೊಂಡು ಓದುವ ಸಂಖ್ಯೆ ಇನ್ನೂ ಇದೆ ಅನ್ನೋದು ಪುಸ್ತಕದಿಂದ ನಮಗೆ ಅರ್ಥ ಆಗುತ್ತೆ. ಒಂದು ಪುಸ್ತಕದ ಘನತೆ ಅಂತ ಹೇಳಿದ್ರೆ ಅದು ಜನರನ್ನ ಎಷ್ಟು ಸಮೀಪಕ್ಕೆ ತಗೊಂಡು ಹೋಗುತ್ತೆ ಅನ್ನುವಂಥದ್ದು, ಅದು ಓದುಗರನ್ನ ಎಷ್ಟು ಮುಟ್ಟುತ್ತೆ ಅನ್ನುವಂಥದ್ದು, ಅದರಲ್ಲಿ ಒಂದು ಪುಸ್ತಕದ ಘನತೆ ಸೇರಿದೆ. ಅದರ ಸರಳತೆ ಸಹ ಅದರಲ್ಲೇ ಇರುತ್ತೆ. ಹೀಗಾಗಿ ಪುಸ್ತಕ ಇಷ್ಟೊಂದು ಜನಪ್ರಿಯವಾಗಿದೆ. ಇಂಥ ಒಂದು ಉತ್ತಮ ಶಾಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರೋದು ಸಂತೋಷದ ವಿಷಯ ಅಂತ ವೆಂಕಟೇಶ್ ಅವರಿಗೆ, ಮನೋಹರ್ ಅವರಿಗೆ, ವಿಜಯ್ ಕುಮಾರ್ ಅವರಿಗೆ, ಶಾಸ್ತ್ರಿಗಳಿಗೆ, ಉಷಾ ಅವರಿಗೆ ನಡುವೆ ನನ್ನ ಅಭಿನಂದನೆ. ಕರ್ನಾಟಕದಲ್ಲಿ ಈ ವಿಶೇಷವಾದಂಥ ಸರ್ವೋದಯ ಮಂಡಳಿ ಏನಿದೆ, ನಿಮಗೆ ಗೊತ್ತಿಗೆ ಗಾಂಧಿ ವಿಚಾರ ಪ್ರಚಾರ ಮಾಡಲಿಕ್ಕಾಗಿ ಹೋಗಿರುವಂಥ ಸಂದರ್ಭವಿಲ್ಲ. ಇದು 10 ವರ್ಷಗಳ ಕೆಳಗೆ ಇಲ್ಲಿ ಇರಲಿಲ್ಲ ಸರ್ವೋದಯ ಮಂಡಲ. ನಾನು ಜಿಲ್ಲೆಗೊಂದು ಸರ್ವೋದಯ ಮಂಡಲ ಬೇಕು, ಮಕ್ಕಳನ್ನ ಗಾಂಧಿ ವಿಚಾರದತ್ತ ನಾವು ಕರ್ಕೊಂಡಾಗ ನನಗೆ ಮೊದಲು ಅವರು ನನಗೆ ತುಂಬ ಸಂಘ ಸಂಸ್ಥೆಗಳ ಜವಾಬ್ದಾರಿ ಇದೆ ಹೇಳಿದರು. ಹೀಗಾಗಿ ಮೊದಲ ಅವಧಿಯಲ್ಲಿ ಶಾಲೆನೇ ಬಿಡುಗಡೆ ಮಾಡಿದ ಹೊಡಿತು ಅಂತ ಹೇಳಿ ಈ ಶಾಲೆನೇ ಬಿಡುಗಡೆ ಮಾಡೋದನ್ನು ವ್ಯವಸ್ಥೆ ಮಾಡಬೇಕು. ಸೊ ಈ ಪುಸ್ತಕದ ಸಾಕಷ್ಟು ಮುಂದೆ ಪ್ರಯತ್ನಿಸಿ. ಸೊ ಎಲ್ಲರಿಗೂ ನಾನು ಈ ಧನ್ಯವಾದಗಳು. ಪುಸ್ತಕ ಬಂದ ಕಲಾಮ ಪ್ರಕಾಶ ನಿನ್ನೆ 3 ಸಲ ತುಮಕೂರಿನಲ್ಲಿ ಸಂಘಟನೆ ಬರಲಿಲ್ಲ. ಹಾಗಾಗಿ ಪುಸ್ತಕವನ್ನು ರೆಗ್ಯುಲರ್ ಕಟ್ಟೋದು ಕಲಾಮ ಪ್ರಕಾಶ ನನ್ನ ಮೊದಲ ಪುಸ್ತಕ ಮಾಡ್ತಾ ಇದೆ. ಸೊ ಪುಸ್ತಕದ ಬಗ್ಗೆ ವಿವರಗಳನ್ನು ಕೊಡ್ತಕ್ಕಂಥ ಎಲ್ಲ ದೇವಸ್ಥಾನ ಮಂಡಳಿಗಳು, ಶಾಸನಗಳು, ಈ ಎಲ್ಲ ತುಂಬ ಸಾಕಷ್ಟು ಶ್ರಮ ಇದೆ. ಅವರೆಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ಇದು ವೇದಿಕೆ, ನಾನು ಮಾತಾಡೋ ವೇದಿಕೆ, ಅದರಲ್ಲಿ ಮಕ್ಕಳಿದ್ದಾರೆ. ಸೊ ಇದು ಮಕ್ಕಳ ವೇದಿಕೆ, ಮಕ್ಕಳಿಗೂ ಸಾಕಷ್ಟು ಸಮಯ ಆಗ್ತಾರೆ. ಹಾಗಾಗಿ ಸೊ ಎಲ್ಲರಿಗೂ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಕ್ಕಳಿಗೆ ಈ ಉದ್ದೇಶ ಮುಂದಿನ ಪೀಳಿಗೆ ಪ್ರಗತಿ ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಅಂತ ಹಾರೈಸಿ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ,
ವಿಜಯಕುಮಾರ್ ಅವರೇ, ಮೋಹನ್ ಅವರೇ, ವೆಂಕಟೇಶ್ ಅವರೇ, ಸುರೇಶ್ ಬೆಂಗಳೂರಿನ ಸುರೇಶ್ ಅವರೇ, ಡಾಕ್ಟರ್ ಉಷಾ ರಮೇಶ್ ಅವರೇ, ಹಾಗೂ ಈ ಪುಸ್ತಕದ ಲೇಖಕ ಶ್ರೀನಿವಾಸ ಮೂರ್ತಿ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಿತ್ರರಾದಂಥ ಸುಂದರರಾಜರವರೇ, ಹಾಗೂ ಎಲ್ಲ ಕರ್ನಾಟಕ ಬ್ಯಾಂಕಿನ ಶ್ರೀನಿವಾಸ ಮೂರ್ತಿಗಳ ಅಭಿಮಾನಿಗಳೇ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಹಳ ಸಂತೋಷ ಆಗ್ತಿದೆ ಇವತ್ತು. ಯಾಕೆಂದರೆ ಎರಡು ವಿಚಾರದಲ್ಲಿ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ ಯೋಚನೆಗಳನ್ನು ಸುರೇಶ್ವರು ಹೇಳಿದ್ರು. ನಾನು ಯಾರೂ ಮೇಡಮ್ ಸಹ ಹೇಳಿದ್ರು, ಯಾರೂ ಹಿಂಜರಿಬೇಕಾಗಿಲ್ಲ, ನಾನೇನು ನನಗೆ ಮುದ್ವಸ್ಗೆ ಇಲ್ಲ, ನಾನು ಭಾಳ ಏನು ದಡ್ಡ ಅಂತ ಯಾರೂ ಅನ್ಕೋಬೇಕಾಗಿಲ್ಲ. ನೀವು ಸಹ ಕಷ್ಟಪಟ್ಟು ಮುಂದೆ ಬಂದರೆ ಮುಂದೆ ಏನನ್ನಾದರೂ ಸಾಕು ಅಂತ. ದಡ್ಡಾದಿ ದಡ್ಡರಲ್ಲಿ ದಡ್ಡ ಇವನು ಏನೋ ಪ್ರಯೋಜನ ಇಲ್ಲ ಅಂತಿದ್ದ ನಾಗರಾಜ ಹೇಗೆ ಇವತ್ತು ಮ್ಯಾನೇಜರ್ ಆಗಲ್ಲ ಅಂತ ಒಳ್ಳೆ ಉದಾಹರಣೆ ಕೊಟ್ಟರು. ಅದೆಲ್ಲ ಸಾಧ್ಯ ನಿಮಗೂ ಇದೆ. ವಿದ್ಯಾರ್ಥಿಗಳಿಗೆ ಮಾತು ನಿಮಗೆಲ್ಲ ಥರದ ಪ್ರೋತ್ಸಾಹವನ್ನು ಸುಂದರರಾಜು ಕೊಡ್ತಾ ಇದ್ದಾರೆ. ಮತ್ತು ಬೇರೆ ಇಲ್ಲರು ಭಾಳ ಜನ ಎಲ್ಲ ಕೊಡಲಿಕ್ಕೆ ಯಾರಿದ್ದಾರೆ. ತಾವು ಆದಷ್ಟು ಶ್ರಮಪಟ್ಟು ವಿದ್ಯಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಿಜವಾಗ್ಲೂ ಉತ್ತಮವಾದ ಭವಿಷ್ಯ ನಮಗಿದೆ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಸರ್ವೋದಯದ ಎಲ್ಲ ನಾಯಕರು ಇದ್ದಾಗುತ್ತೆ. ಏಕೆಂದರೆ ಸುಮಾರು 89,410 ದೇವಾಲಯಗಳಿದ್ದಾವೆ. ಒಂದು ಸರ್ವೋದಯ ಮಂಡಳಿಗೂ ನನ್ನ ಕೂಡ ಅತ್ಯಂತ ಕಡುಬಡತನದಲ್ಲಿ ಬಂದು ಇನ್ನೊಬ್ಬರ ಕೈ ಚಾಚಿ ನಾನು ಬಟ್ಟೆ ತಗೊಂಡು ಹುಟ್ಟಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಆ ಕೆಲಸ ಇವತ್ತು ನನಗೆ ಮಾಡುವುದಾಗಲ್ಲ, ಅದು ನನಗೆ ವಿಶೇಷವಾದ ಅಂತ ಕೂಡ ವಿಶೇಷವಾಗಿ ನಮಗೆ ನೀವು ಯಾವತ್ತೂ ಏನು ಇಸ್ಕೊಂಡಿದಿರಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಒಳ್ಳೆಯ ವಿದ್ಯಾರ್ಥಿ ಏನು ಟೀಚರ್ಸ್ ಇರ್ಬೋದು, ಮಾಸ್ಟರ್ಸ್ ಇವತ್ತು ಇಲ್ಲಿ ಸರ್ವೋದಯ ಮಂಡಳಿಯವರು ಹೇಳಿದ್ರು, ಹೊರ ರಾಜ್ಯದನ್ನು ಕರೆಸಿ ಇಡೀ ಇಂಡಿಯಾ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮಂಡಲ ಕಾರ್ಯಕ್ರಮಕ್ಕೆ ಬಹಳ ಕೆಲವೇ ಜನ ಬರ್ತಾ ಇದ್ರು. ನೀವೆಲ್ಲ ಬಂದರೂ ನಮಗೆ ಬಹಳ ಪ್ರತಿ ವರ್ಷ ನಮ್ಮ ಎಂ ಎನ್ ವೆಂಕಟೇಶ್ ಅವರು ರೋಟರಿ ಮತ್ತು ಪ್ರೇರಣಾ ಸಂಸ್ಥೆಯನ್ನೆಲ್ಲ ಮಾಜಿ